ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡಿದ್ರೆ ಹೊಸ ಬಿಸ್ನೆಸ್ಗೂ ಕಲ್ಲು ಹಾಕೋದಕ್ಕೆ ಕನಿಕಾ ಶ್ರೇಷ್ಠ ತಾಂಡು ಮೂವರು ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರ ಪ್ಲಾನ್ ಪ್ರಕಾರವಾಗಿ ಇಲ್ಲಿ ಭಾಗ್ಯ ಮನೆ ಮೇಲೆ ರೇಡ್ ಆಗ್ತದೆ. ಹಾಗಾದರೆ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತನ್ನ ಆರ್ಡರ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಸುನಂದ್ ಅವರ ಮನೆ ಅಂದರೆ ತನ್ನ ಸ್ಥವರ ಮನೆ ಪಕ್ಕದ ಮನೆಗೆ ಹೋಗುತ್ತಾರೆ. ಬಿಕಾಸ್ ಆ ಒಂದು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅದರ ಪ್ರಸಾದವನ್ನು ಮಾಡ್ತಕ್ಕಂಥ ಆರ್ಡರನ್ನು ಭಾಗ್ಯನೇ ಒಪ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಭಾಗ್ಯ ಪಕ್ಕದ ಮನೆ ಆಗಿರೋದ್ರಿಂದ ಸುನಂದ ಕೂಡ ಅದೇ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಅಲ್ಲಿ ಭಾಗ್ಯ ಪ್ರಸಾದವನ್ನು ರೆಡಿ ಮಾಡ್ತಾ ಇದ್ರೆ ಹೊರಗಡೆ ಪೂಜೆ ನಡೀತದೆ. ಪುರೋಹಿತರು ಅಚ್ಚುಕಟ್ಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ. ಮಹಾಮಂಗಳಾರತಿ ಎಲ್ಲ ಕೂಡ ಆಗುತ್ತೆ. ತದನಂತರ ಅವರ ಮಗಳನ್ನು, ಆ ಪೂಜೆ ನಡೆಸ್ತಿರ್ತಕ್ಕಂಥವರ ಮಗಳನ್ನು ದೊಡ್ಡವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಕೆ ಹೇಳಿದಾಗ ಆ ಹುಡುಗಿ ಎಲ್ಲರ ಆಶೀರ್ವಾದವನ್ನು ಕೂಡ ತಗೋತಾರೆ. ಆಗ ಸುನಂದ್ ಅವರ ಆಶೀರ್ವಾದವನ್ನು ಕೂಡ ಆ ಹುಡುಗಿ ತಗೊಂಡಾಗ ಸುನಂದ್ ಅವರು ಹೋಗೋ ಮನೆಯಲ್ಲಿ ಅಚ್ಚುಕಟ್ಟಾಗಿ ಬಾಳಮ್ಮ, ದೊಡ್ಡವರು ಇರ್ತಾರೆ, ಅವ್ರನ್ನ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗಿ ಅವ್ರಿಗೆ ಹೇಗೆ ಬೇಕೋ ಹಾಗಿರುವ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳೋಕೆ ಹೋಗ್ತಾರೆ. ಆಗ ಆ ಹುಡುಗಿ ತಾಯಿ, ಏನು ಸುನಂದಕ್ಕ, ಎಲ್ಲರೂ ಆಶೀರ್ವಾದ ಮಾಡಿದ್ರಲ್ವ, ಯಾರಾದರೂ ನಿಂತರ ಮಾತಾಡಿದ್ರ, ನೀನು ಯಾಕೆ ಇದನ್ನೆಲ್ಲ ಮಾತಾಡಿ ನನ್ನ ಮಗಳಿಗೆ ಹೇಳ್ತಾ ಇದೆಯಾ? ಹೌದು ಹೇಳು, ನೀನು ಯೋಗ್ಯತೆ ಏನಿದೆ, ನಿನ್ನ ಮಗಳಿಗೆ ಹೇಳಿ ನೀನು ಪಾಠ ಕಲಿಸೋಕ್ಕಾಗಿಲ್ಲ, ನೀನೇನು ನನ್ನ ಮಗಳಿಗೆ ಹೇಳೋದು? ನಿನ್ನ ಮಗಳು ಗಂಡನ ಬಿಟ್ಟು ತಾಳಿ ತೆಗೆದು ಎಲ್ಲ ಬಿದ್ದದ, ನೀನೇ ಅವಳಿಗೇನು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಮಾತನಾಡ್ಬಿಡ್ತಾರೆ. ಈ ಕಡೆ ನಾನೇನು ಹೇಳಿದೆ, ನಾನು ಸರಿಯಾಗಿ ಬುದ್ಧಿ ಹೇಳ್ತಾ ಇದ್ದೀನಲ್ವಾ, ತಪ್ಪೇನಿದೆ ಅದರಲ್ಲಿ ಅಂತ ಸುನಂದ್ ಅವ್ರು ಕೇಳ್ತಾರೆ. ಮಗಳು ಕೂಡ ಅಮ್ಮ ಅವ್ರು ಬುದ್ಧಿ ಹೇಳ್ತಿದ್ದಾರಲ್ವ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಕೂಡ ಹೇಳ್ತಾರೆ. ಅದೇ ಟೈಮ್ಗೆ ಭಾಗ್ಯ ಬರ್ತಾರೆ. ಭಾಗ್ಯ ಬಂದಿದ್ದೆ ಈ ಕಡೆ ಆ ಹುಡುಗಿಗೆ, ನೋಡು ನೀನು ಹೋಗೋ ಮನೆಯಲ್ಲಿ ಅಚ್ಚುಕಟ್ಟಾಗಿ ಬಾಳ್ಬೇಕು, ಎಲ್ಲರನ್ನ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗಿ ಇರಬೇಕು, ಜೊತೆಗೆ ಅವ್ರಿಗೆ ಹೇಗಿರಬೇಕು, ಅವರ ಖುಷಿ ಸಂತೋಷ ಎಲ್ಲವೂ ನೀನು ಮುಖ್ಯ ಆಗತ್ತೆ, ಆ ಒಂದು ದಿಕ್ಕಿನಲ್ಲಿ ಹೋಗಬೇಕು. ಅದೇ ಒಂದು ಪಕ್ಷ ನನ್ನ ಒಂದು ಪರಿಸ್ಥಿತಿ ನಿನಗೆ ಬಂದರೆ, ನೀನು ಇಲ್ಲಿದಾರಲ್ವ, ಇವ್ರು ಯಾರ ಮಾತು ಕೇಳಬೇಡ, ನಿನ್ಗೇನು ಅನಿಸುತ್ತೋ, ನಿನ್ಗೇನು ತೋಚುತ್ತೋ, ಏನು ಡಿಸೈಡ್ ಮಾಡಬೇಕು ಅನಿಸುತ್ತೋ ಅದೇ ನಿರ್ಧಾರ ತಗೋ ಅಂತ ಖಡಕ್ಕಾಗಿ ಹೇಳ್ತಾರೆ. ಒಬ್ಬರು ಏನಾದರೂ ಮಾತಾಡ್ತಾರೆ ಭಾಗ್ಯ ಮಾತಿಗೆ, ಒಬ್ಬರು ಏನೂ ಕೂಡ ಮಾತನಾಡೋದಿಲ್ಲ. ತದನಂತರ ಭಾಗ್ಯ ನಿಮ್ಮದು ಪ್ರಸಾದ ಮಾಡಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಸುನಂದ್ ಅವ್ರು ಬಂದಿದ್ದೆ, ಏನು ಭಾಗ್ಯ ಅಷ್ಟೆಲ್ಲ ಮಾತಾಡಿ ಬಂದ್ಯಲ್ಲ, ನೋಡಿದ್ಯಾ ಇವತ್ತು ನೀನು ಮಾಡಿರೋ ಕೆಲಸದಿಂದ ಎಷ್ಟು ಅವಮಾನ ಆಯಿತು ಅಂತ ಹೇಳಿದಾಗ, ಏನಮ್ಮ ಹೇಳೋಕೆ ಹೋಗ್ತಿದ್ಯಾ ನೀನು? ತಾಳಿ ತೆಗ್ದೆ ಗಂಡನ ಬಿಟ್ಟೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ನಾನು ಏನು ಮಾಡಬೇಕು ಕರೆಕ್ಟಾಗೆ ಮಾಡಿದ್ದೀನಿ, ಎಷ್ಟು ದಿನ ಅಂತ ಸೋತು ನಿಲ್ಲೋಕ್ಕಾಗತ್ತಮ್ಮ, ನನಗೆ ಏನು ಮಾಡಬೇಕು ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದೌದು, ನೀನು ಈ ರೀತಿ ಮಾಡಿದ್ರಿಂದ ಅಷ್ಟು ಜನ ಎಲ್ಲ ಮಾತಾಡಿದ್ರು. ಈಗ ಪೂಜಾಗೆ ಮದುವೆ ಆಗಬೇಕು, ನಿನ್ನ ಬದುಕೆ ಈ ರೀತಿ ಆಗಿದೆ ಅಂದಮೇಲೆ ಪೂಜಾನ ಮದುವೆ ಆಗೋಕ್ಕೆ ಯಾರು ಬರ್ತಾರೆ? ಪೂಜಾ ಮದುವೆಗೆ ತೊಂದರೆ ಆಗೋದಿಲ್ವಾ ಅಂತ ಸುನಂದ್ ಅವ್ರು ಕೇಳಿದಾಗ, ಅಮ್ಮ ಏನು ಮಾತಾಡ್ತಿದ್ಯಾ, ಅವಳು ನನ್ನ ತಂಗಿ, ಇಷ್ಟು ದಿನ ಕೂಡ ಅವಳ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀನಿ ನಾನು, ಮುಂದೆ ಕೂಡ ಅವಳ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನು ಅವಳ ಬಗ್ಗೆ ಆಗಲಿ ಅವಳ ಮದುವೆ ಬಗ್ಗೆ ಆಗಲಿ ಯೋಚನೆ ಮಾಡಬೇಡ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಪೂಜಾ ಮದುವೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಭಾಗ್ಯ ತನ್ನ ಅಮ್ಮ ಸುನಂದಾಗೆ ಮಾತು ಕೊಡ್ತಿದ್ದಾರೆ. ಈ ಕಡೆ ಸುನಂದ್ ಅವರು ಕೂಡ ತನ್ನ ಮಗಳಿಗೆ, ತನ್ನ ಮಗಳ ಬದುಕು ಯಾವುದೇ ಕಾರಣಕ್ಕೂ ಕೂಡ ಹಳ್ಳ ಹಿಡಿಕೂಡ್ದು ಅಂತಿದ್ದಾರೆ. ನೀನೇನು ಯೋಚನೆ ಮಾಡಬೇಡ ಅಂತ ಕೂಡ ಭಾಗ್ಯ ಸಮಾಧಾನವನ್ನು ಹೇಳ್ತಾರೆ. ಅತ್ತ ಕಡೆ ಪೂಜಾಗೆ ಕೆಲಸ ಸಿಕ್ಕಿದೆ, ಅವಳ ಸೀನಿಯರೇ ಅವಳಿಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಕೊಟ್ಟಿರುವುದಕ್ಕೆ ಕಾರಣ, ಅಯ್ಯೋ ನನ್ನ ಫ್ರೆಂಡ್, ನನ್ನ ಜೂನಿಯರ್ ಅಂತಲ್ಲ, ಆಕೆ ಮಾಡಿದಂಥ ಎಡವಟ್ಟಿನಿಂದ ಆತ ಅನುಭವಿಸಿದಂಥ ನೋವು, ಅದೇ ಕಾರಣಕ್ಕೆ ಅದರ ವಿರುದ್ಧ ಸೇಡ್ ತೀರಿಸ್ಕೋಬೇಕು, ಅವಳಿಗೆ ಕಾಟ ಕೊಡಬೇಕು ಅಂತ ಇಲ್ಲಿ ಪೂಜಾಗೆ ಆತ ಕೆಲಸ ಕೊಟ್ಟಿರುವುದು. ಆದರೆ ಇಲ್ಲಿ ಪೂಜಾ ಅದಕ್ಕೆಲ್ಲ ಬಗ್ಗಲ್ಲ ಜಗ್ಗಲ್ಲ, ಏನೂ ಕೂಡ ಮಾಡಲ್ಲ. ಜೊತೆಗೆ ನೀನು ಎದ್ನೋ ಬಿದ್ನೋ ಈ ಕೆಲಸನೇ ಬೇಡ ಅಂತ ಓಡ್ ಹೋಗ್ತೀಯ ಅಂತ ಚಾಲೆಂಜ್ ಬೇರೆ ಹಾಕಿದ್ದಾರೆ ಆ ಸೀನಿಯರ್ ಪೂಜಾಗೆ. ಆದರೆ ಪೂಜಾ ಮಾತ್ರ ಇಂಥ ಕೆಲಸ ಬಿಟ್ಟು ಹೋಗೋನು ಮುಟ್ಟಾಳ, ಯಾರಾದರೂ ಕೈ ತುಂಬ ಸ್ಯಾಲ್ರಿ ಸಿಕ್ಕಿ ಮಾಡೋ ಕೆಲಸನೇ ಇಲ್ಲ ಇಲ್ಲಿ, ಇಂಥ ಕೆಲಸ ಯಾವನಾದರೂ ಬಿಟ್ಟು ಹೋಗ್ತಾನ? ನಾನಂತೂ ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಹೇಳಿದ್ದಾರೆ. ಆದರೆ ನೀನು ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ ಅಂತ ವ್ಯಕ್ತಿ ಕೂಡ ಸೀನಿಯರ್ ಹೇಳಿದ್ದಾರೆ. ನಂತರ ಸುಂದ್ರಿ ಜೊತೆ ಇದೇ ವಿಷಯನ ಚರ್ಚೆ ಮಾಡ್ತಿರ್ತಾರೆ ಪೂಜಾ. ಅಷ್ಟರಲ್ಲಿ ಸೀನಿಯರ್ ಬಂದಿದ್ದೆ, ನಾನು ಹೇಳೋದಂತ ಒಂದು ಲಿಸ್ಟ್ ಮಾಡ್ಕೋ, ಆರ್ಡರ್ ಮಾಡಿಬಿಡು ಇದನ್ನು ಅಂದಾಗ, ಆರ್ಡರ್ನೇ ಮಾಡ್ತೀನಿ, ಲಿಸ್ಟ್ ಬೇರೆ ಇನ್ನೊಂದು ಸತಿ ಯಾತಕ್ಕೆ ಅಂತ ಪೂಜಾಗೆ ಕೊಡೋ ಕೆಲಸನೂ ಶಾರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಪಿಜ್ಜಾ, ಬರ್ಗರ್, ಒಂದು ಬಿಗ್ ಪಿಜ್ಜಾ ಎಲ್ಲನೂ ಕೂಡ ಆರ್ಡರ್ ಮಾಡ್ತಾ ಇದ್ದಾರೆ ಸೀನಿಯರ್. ಏನಪ್ಪ ಇದು
ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಿ ಜಿಮ್ ನಡೆಸ್ತಾ ಇದೆಯಾ, ಇಲ್ಲಿಗೆ ಬರೋರು ಫ್ಯಾಟ್ ಕರಗ್ಸಕ್ಕೆ ಬಂದರೆ ನೀನು ಇದನ್ನೆಲ್ಲ ತಿಂತಾ ಇದೆಯಲ್ಲ ಅಂತ ಪೂಜಾ ಹೇಳಿದಕ್ಕೆ ನಿನ್ಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ಆ ಓನರ್ ಸೀನಿಯರ್ ಕೂಡ ಹೇಳ್ತಾರೆ. ನಂತರ ಅಲ್ಲಿ ಜಿಮ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಕೊಡ್ತಾ ಇದೆ. ಅಲ್ಲಿ ಬಂದು ಪೂಜಾ ಮತ್ತೆ ಎಡ್ವರ್ಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ತದನಂತರ ಅತ್ತ ಕಡೆ ತಾಂಡು ಮತ್ತು ಶ್ರೇಷ್ಠ ಕನಿಕಾ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಭಾಗ್ಯನ ಬೀದಿಗೆ ತರಬೇಕು, ಯಾವುದೇ ಕಾರಣಕ್ಕೂ ಭಾಗ್ಯ ಬಿಸ್ನೆಸ್ ನಡಿಬಾರ್ದು, ಭಾಗ್ಯ ಬಿಸ್ನೆಸ್ ಹಳ್ಳ ಹಿಡಿಬೇಕು ಅಂತ. ಕನಿಕಾ ಕೂಡ ಸರಿ ಆಯಿತು ಅಂತ ಹೇಳಿ ಮಾತು ಕೊಟ್ಟು ಇನ್ಮುಂದೆ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಬಿಸ್ನೆಸ್ ನಡೆಸೋದಕ್ಕೆ ನಾನು ಬಿಡುವುದೂ ಇಲ್ಲ, ಇನ್ಮುಂದೆ ಭಾಗ್ಯ ಬಿಸ್ನೆಸ್ ಸ್ಟಾಪ್ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ. ಅದೇ ಖುಷಿಯಲ್ಲಿ ತಾಂಡವ್ ಮನೆಗೆ ಬರ್ತಾರೆ. ಬಟ್ ತಾಂಡವ್ ಆರೋಗ್ಯ ಸರಿ ಇಲ್ಲ, ಬಿಕಾಸ್ ತಾಂಡವ್ಗೆ ಹೊಟ್ಟೆ ನೋವು ಶುರು ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಮನೆ ಊಟ ತಿಂತಾ ಇದ್ದಂಥ ತಾಂಡವ್ ಈಗ ಶ್ರೇಷ್ಠ ಕೃಪಾ ಕಟಾಕ್ಷದಿಂದ ಹೋಟೆಲ್ ಊಟ ತಿನ್ನಬೇಕಾಗಿದೆ. ಅದೇ ಕಾರಣಕ್ಕೆ ತಾಂಡವ್ ಹೊಟ್ಟೆ ಹಾಳಾಗ್ಬಿಟ್ಟಿದೆ, ಹೊಟ್ಟೆ ನೋವು ಶುರು ಆಗಿದೆ. ಈ ಕಡೆ ಶ್ರೇಷ್ಠ ಫುಡ್ ಆರ್ಡರ್ ಮಾಡ್ತೀನಿ ಅಂದಾಗ ಬೇಡ ಶ್ರೇಷ್ಠ, ಈಗಲೇ ಹೊಟ್ಟೆ ನೋಯ್ತಾ ಇದೆ, ನನಗೆ ಏನು ಫುಡ್ ಬೇಡ ಅಂದಾಗ ನಿನ್ನೆಯಿಂದ ನೀನು ಊಟ ಮಾಡಿಲ್ಲ ಅಲ್ಲ, ಅದಕ್ಕೋಸ್ಕರ ಈ ರೀತಿ ಆಗಿದೆ, ಒಳ್ಳೆ ಕಡೆಯಿಂದನೇ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಶ್ರೇಷ್ಠ. ಆದರೂ ಕೂಡ ತಾಂಡವ್ಗೆ ಬೇಡ ಅಂತಾನೆ ಅನ್ನಿಸ್ತಿದೆ, ಬಿಕಾಸ್ ನೆನ್ನೆ ಬೇರೆ ಭಾಗ್ಯ ಮೇಲಿನ ಸಿಟ್ಟಿಗೆ ಊಟ ಏನೂ ಮಾಡದೆ ಉಪವಾಸ ಇದ್ರು. ಬಟ್ ಇವತ್ತು ಹೊಟ್ಟೆ ನೋವು ಶುರುವಾಗ್ಬಿಟ್ಟಿದೆ. ಶ್ರೇಷ್ಠ ಫುಡ್ ಆರ್ಡರ್ ಮಾಡ್ತಾರೆ. ಫುಡ್ಡನ್ನು ಒಂದು ತುತ್ತು ತಿಂತಾ ಇದ್ದಾಗ ಇಲ್ಲಿ ತಾಂಡವ್ ಕತೆ ತೀರೋದು. ಓ ಮೈ ಗಾಡ್, ತಾಂಡವ್ಗೆ ವಾಮಿಟ್ ಶುರು ಆಗಿಬಿಡುತ್ತೆ, ಹೋಗಿ ವಾಮಿಟ್ ಮಾಡ್ತಿದ್ದಾರೆ, ತಡ್ಕೊಳಕ್ಕಾಗ್ತಿಲ್ಲ ನೋವನ್ನ. ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿ ತಾಂಡವ್ನ ಹಾಸ್ಪಿಟಲ್ಗೆ ಶ್ರೇಷ್ಠ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅತ್ತ ಕಡೆ ಕುಸುಮ ಮತ್ತು ಧರ್ಮ ಅಂಕಲ್ ಕೂಡ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ಕೂಡ ಹಾಸ್ಪಿಟಲ್ಗೆ ಹೊರಟಿದ್ದಾರೆ. ಜನರಲ್ ಚೆಕಪ್ಪು ಜೊತೆಗೆ ಟ್ಯಾಬ್ಲೆಟ್ಸ್ ಕೂಡ ಖಾಲಿ ಆಗಿದೆ ಅಂತ. ಅಷ್ಟರಲ್ಲಿ ಭಾಗ್ಯ ಕೂಡ ಮನೆಗೆ ಬರ್ತಾರೆ. ಭಾಗ್ಯ ಮನೆಗೆ ಬರ್ತಿದ್ದಾಗ ನೋಡಮ್ಮ, ಎಲ್ಲ ಆರ್ಡರ್ ಏನೇನು ಬಂದಿದೆಯೋ ಅದು ಇಲ್ಲಿ ಲಿಸ್ಟಲ್ಲಿದೆ, ಎಲ್ಲರಿಗೂ ಆರ್ಡರ್ನ ಕೊಟ್ಬಿಡು, ನಾವು ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗ್ತಿದ್ದಾರೆ. ಆ ಕಡೆ ಸುನಂದ್ ಅವರು ತುಂಬ ಬೇಜಾರು ಮಾಡಿಕೊಂಡು ಕೂತಿದ್ದಾಗ ಏನಾಯಿತು ಸುನಂದ್ ಅವ್ರಿಗೆ ಅಂತ ಧರ್ಮ ಅಂಕಲ್ ಕೇಳಿದಕ್ಕೆ, ಬಿಡ್ರಿ, ನನ್ನ ಮಗನ ಗಂಡನ ಬಿಟ್ಟಿದ್ರಿಂದ ನನ್ನ ಮಗಳು ಬದುಕು ಈ ರೀತಿ ಆಯಿತು ಅಂತ ಇಷ್ಟುದ್ದ ಭಾಷಣ ಕೂಯ್ತಾರೆ, ಸುಮ್ಮನೆ ನಡೀರಿ ಅಂತ ಕುಸುಮ ಅವರು ಕರೆದುಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಸುನಂದ್ ಅವ್ರಿಗೆ ಕೋಪ ಬಂದ್ಬಿಡುತ್ತೆ, ನನ್ನ ಮಾತಂದರೆ ಬೆಲೆ ಇಲ್ವಾ ಅಂತ. ನಂತರ ಈ ಕಡೆ ಭಾಗ್ಯಗೆ ನೀನು ಮಾತು ಕೊಟ್ಟಿದ್ಯಾ ಭಾಗ್ಯ, ಮರಿಬೇಡ, ನೀನು ಪೂಜಾ ಮದುವೆ ಮಾಡ್ತೀನಿ ಅಂತ ಒಂದು ಪಕ್ಷ ನೀನು ಮಾತನ್ನೇನಾದ್ರು ಮುರಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುನಂದ್ ಅವರು ಭಾಗ್ಯಗೆ ಆವಾಜ್ ಹಾಕ್ತಿದ್ದಾರೆ. ಆ ಕಡೆ ಕುಸುಮ ಧರ್ಮ ಅಂಕಲ್ ಹೋಗ್ತಿರೋ ಹಾಸ್ಪಿಟಲ್ಗೆ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ ಮಕ್ಕಳ ಮುಖಾಮುಖಿ ಆಗ್ತದೆ. ಇತ್ತ ಕಡೆ ಭಾಗ್ಯ ಎಲ್ಲ ಆರ್ಡರ್ನ ಕೊಡೋದಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಮನೆಗೆ ಒಂದು 3-4 ಜನ ಆಫೀಸರ್ಸ್ ಎಂಟ್ರಿ ಕೊಡ್ತಾರೆ. ಸುಂದ್ರಿ ಅವರು ಡೋರ್ ಓಪನ್ ಮಾಡಿದೆ, ಯಾರು ಅಂತ ಕೇಳ್ತಿದ್ದಾಗೆ ಇದು ಭಾಗ್ಯ ಅವ್ರ ಮನೇನ ಅಂತ ನುಗ್ಗೇ ಬಿಡ್ತಾರೆ. ನಿಂತ್ಕೊಳ್ರಿ, ಯಾರು ನೀವು ಅಂತ ಸುಂದ್ರಿ ಕೇಳ್ತಾ ಇದ್ರು. ಅಡುಗೆ ಮನೆಗೆ ನುಗ್ಗಿಬಿಡ್ತಾರೆ. ನೀವೇನ್ರಿ ಭಾಗ್ಯ ಅಂತ ಒಂದು ಆಫೀಸರ್ಸ್ ಕೇಳ್ತಿದ್ರೆ ಹೌದು ಅಂತ ಭಾಗ್ಯ ಹೇಳಿದಾಗ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ, ಫುಡ್ಡನ್ನ ಡೆಲಿವರಿ ಮಾಡ್ತಿದ್ರಲ್ಲ ಅಂದಾಗ ಲೈಸೆನ್ಸ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಲೈಸೆನ್ಸ್ ಇಲ್ಲ ಅಂದಮೇಲೆ ಲೈಸೆನ್ಸ್ ಸಿಗೋ ತನಕ ಯಾವುದೇ ಕಾರಣಕ್ಕೂ ನೀವು ಫುಡ್ ಡೆಲಿವರಿ ಮಾಡುವ ಹಾಗೆಲ್ಲ ಈ ಬಿಸ್ನೆಸ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಖಡಕ್ಕಾಗಿ ಆಫೀಸರ್ಸ್ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡಿಕೊಂಡು ಬಿಡ್ತಾ ಇಲ್ಲ, ಜೊತೆಗೆ ಎಲ್ಲ ಫುಡ್ನು ನಿಲ್ಲಿಸಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.